ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ವೆಬ್ ಸಿರೀಸ್ ರಿಲೀಸ್ ಆಗಿದೆ. ಆ ಒಂದು ವೆಬ್ ಸಿರೀಸ್ ಹೆಸರೆಂದ್ರೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ. ಇದರಲ್ಲಿ ವಿಜಯ್ ರಾಘವೇಂದ್ರ ಅವರು ಲೀಡ್ ಪೊಲೀಸ್ ಪಾತ್ರ ಮಾಡಿದರೆ ಈ ಒಂದು ವೆಬ್ ಸಿರೀಸ್ನ ಕತೆ ಹೇಗಿದೆ, ಕತೆ ಏನು ಹೇಳುತ್ತಿದೆ ಅಂತ ಸಂಪೂರ್ಣವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಆಕ್ಚುಲಿ ನಾನು ಈ ಒಂದು ವೆಬ್ ಸಿರೀಸ್ ಕಂಪ್ಲೀಟ್ ಆಗಿ ಎಪಿಸೋಡ್ಗಳನ್ನು ನೋಡಿದ ಮೇಲೆ ನನಗೆ ಅನಿಸಿದ್ದು ಏನಂದ್ರೆ, ಈ ಒಂದು ವೆಬ್ ಸಿರೀಸ್ ಅಲ್ಲ, ಇದೊಂದು ದೊಡ್ಡ ಮೂವಿ ರೀತಿ ನಿಮಗೆ ಫೀಲ್ ಕೊಡ್ತದೆ. ಅಷ್ಟು ಚೆನ್ನಾಗಿ ಆ ಒಂದು ಕೊಲೆಗಳ ಆರೋಪ ಆಗ್ಬೋದು, ಆ ಕೊಲೆಗಳ ತನಿಖೆ ಮಾಡೋದು, ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲವೂ ನೋಡಿದ ಬಳಿಕ ಒಂದು ಬೆಸ್ಟ್ ಮೂವಿ ಅಂತ ಹೇಳಬಹುದು. ಆ ರೀತಿನೇ ಒಂದು ಮೂವಿ ರೀತಿ ನಿಮಗೆ ಒಂದು ಫೀಲ್ ಕೊಡುವಂತ ಒಂದು ಕನ್ನಡದ ವೆಬ್ ಸಿರೀಸ್ ಸ್ನೇಹಿತರೆ. ಹಾಗೆ ಈ ಒಂದು ಸ್ಟೋರಿ ಬಗ್ಗೆ ಹೇಳಬೇಕಂದ್ರೆ, ಇನ್ಸ್ಪೆಕ್ಟರ್ ಸೀತಾರಾಮ ಒಂದು ಡೇಂಜರಸ್ ಸೀರಿಯಲ್ ಕಿಲ್ಲರ್ ಕೇಸ್ ಅನ್ನು ಹ್ಯಾಂಡಲ್ ಮಾಡ್ತಿರ್ತಾನೆ. ಆದ್ರೆ ಆ ಒಬ್ಬ ಸೀರಿಯಲ್ ಕಿಲ್ಲರ್, ಒಬ್ಬ ಸೈಕೋ ಕಿಲ್ಲರ್ ಟೌನ್ಗಳಲ್ಲಿ ಮರ್ಡರ್ಗಳನ್ನು ಮಾಡ್ತಿರ್ತಾನೆ. ಆ ಒಂದು ಕೊಲೆಗಳನ್ನು ನಮ್ಮ ಇನ್ಸ್ಪೆಕ್ಟರ್ ಅಂದ್ರೆ ವಿಜಯ್ ರಾಘವೇಂದ್ರ ಅವರು ಸೀತಾರಾಮ ಪಾತ್ರ ಮಾಡಿದರೆ. ಅವರು ಯಾವ ರೀತಿ ಕೇಸ್ಗಳನ್ನು ತನಿಖೆ ಮಾಡ್ತಾರೆ, ಹಾಗೆ ಆ ಅಪರಾಧಿಗಳನ್ನು ಹಿಡಿತಾರಾ ಅಥವಾ ಇಲ್ಲ ಅನ್ನೋದು ನೀವು ಸಿನಿಮಾದಲ್ಲಿ ನೋಡಬೇಕು. ಕತೆ ತುಂಬಾ ಚೆನ್ನಾಗಿದೆ, ಎಂಗೇಜಿಂಗ್ ಆಗಿದೆ. ಪ್ರತಿ ಒಂದೊಂದು ಕೇಸ್ಗಳಲ್ಲಿ ಒಂದು ಹೊಸ ಟ್ವಿಸ್ಟ್ ಸಿಗುತ್ತೆ. ನಿಜವಾಗ್ಲೂ ವಿಲ್ಲನ್ ಯಾರಂತ ನೀವು ಕಂಪ್ಲೀಟ್ ಆಗಿ ಎಪಿಸೋಡ್ಗಳನ್ನು ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ. ಈ ಒಂದು ವೆಬ್ ಸಿರೀಸ್ ಅಮೆಝಾನ್ ಪ್ರೈಮ್ ಮೇಲೆ ನಿಮಗೆ ಸಂಪೂರ್ಣವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿನೇ ನೋಡಕ್ಕೆ ಸಿಗುತ್ತದೆ. ಅಷ್ಟು ಚೆನ್ನಾಗಿರುವಂತ ಸಸ್ಪೆನ್ಸ್ ಮತ್ತೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ ಅಥವಾ ವೆಬ್ ಸಿರೀಸ್ ಸರ್ಚ್ ಮಾಡ್ತಾ ಇದ್ರೆ ನೀವು ಇದನ್ನು ಬೆಸ್ಟ್ ಆಗಿ ನೋಡಬಹುದು. ಈ ಒಂದು ವೆಬ್ ಸಿರೀಸ್ ನೋಡುವಾಗ ಫಸ್ಟ್ ಹಾಫ್ ಇನ್ವೆಸ್ಟಿಗೇಷನ್ ಸುಲಭವಾಗಿ ಸಸ್ಪೆನ್ಸ್ ಇನ್ಕ್ರೀಸ್ ಆಗುತ್ತದೆ ಮತ್ತು ಸೆಕೆಂಡ್ ಹಾಫ್ ಅಲ್ಲಿ ರಿಯಲ್ ಟ್ವಿಸ್ಟ್ ಸ್ಟಾರ್ಟ್ ಆಗುತ್ತದೆ. ಆ ಕಿಲ್ಲರ್ ಯಾರು ಅನ್ನೋದು ರಿವೀಲ್ ಆಗೋವರೆಗೂ ನಿಮ್ಮಲ್ಲಿ ಒಂದು ಟೆನ್ಷನ್, ಆ ಒಂದು ಕ್ಯೂರಿಯಾಸಿಟಿ, ಸಸ್ಪೆನ್ಸ್ ನಿಮ್ಮಲ್ಲಿನೇ ಬಿಲ್ಡ್ ಮಾಡಿದ್ದಾರೆ ಸಿನಿಮಾದ ಡೈರೆಕ್ಟರ್ ಅವರು. ಹೀರೋ ವಿಜಯ್ ರಾಘವೇಂದ್ರ ಅವರ ಆಕ್ಟಿಂಗ್ ತುಂಬಾ ಸೀರಿಯಸ್, ಪೊಲೀಸ್ ರೋಲ್ ತುಂಬಾ ನ್ಯಾಚುರಲ್ ಆಗಿನೇ ವರ್ಕ್ ಆಗಿದೆ. ಹಾಗೆ ಸ್ಟ್ರಾಂಗ್ ಸಸ್ಪೆನ್ಸ್ ಹಾಗೂ ಸೈಕಾಲಜಿ ಆಂಗಲ್ಗಳಲ್ಲಿ ಈ ಒಂದು ವೆಬ್ ಸಿರೀಸ್ ಸಖತ್ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿಗಿಂತ ಯಾವುದೂ ಕಡಿಮೆ ಇಲ್ಲ. ಅಷ್ಟು ಚೆನ್ನಾಗಿನೇ ಎಂಗೇಜಿಂಗ್ ಆಗಿದೆ. ಆದ್ರೆ ಕೆಲವು ಕಡೆ ನೋಡುವಾಗ ಸ್ವಲ್ಪ ಸ್ಲೋ ನರೇಷನ್ ಅನಿಸುತ್ತದೆ, ಆದ್ರೆ ಸಿನಿಮಾಗೆ ಅಲ್ಲಿ ಬೇಕಾಗಿರುವಂತ ಕತೆ ಆ ರೀತಿ ಹೇಳುತ್ತದೆ. ಒಟ್ಟಿನಲ್ಲಿ ನೀವು ಒಂದು ಕನ್ನಡ ವೆಬ್ ಸಿರೀಸ್ ಅಥವಾ ಒಂದು ಥ್ರಿಲ್ಲರ್ ಸಿನಿಮಾ ಇಷ್ಟಪಡೋರಿಗೆ ಸೀತಾರಾಮ ಸೆಕೆಂಡ್ ಆಫ್ ಸೀತಾರಾಮ ವೆಬ್ ಸಿರೀಸ್ ನಿಮಗೆ ಬೆಸ್ಟ್ ಆಪ್ಷನ್ಸ್ ಆಗಲಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ ವೆಬ್ ಸಿರೀಸ್ ಸಿಂಪಲ್ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಮತ್ತೆ ಸಿಗೋಣ ಬೇರೆ ಕಂಟೆಂಟ್ ಅಂದ್ರೆ. ಕಾಯ್ತಾರೆ. ನಮಸ್ಕಾರ.